ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸೂಪರ್ ವೆಲ್ಕಮ್. ಸೊ ನಾನೀಗ ನಮ್ಮ ಐತಿಹಾಸಿಕ ನಗರ ಮೈಸೂರಲ್ಲಿ ಇದ್ದೀನಿ. ಮೈಸೂರ್ನ ಡಿಫ್ರೆಂಟ್ ಆಂಗಲ್ ಅಲ್ಲಿ ಎಕ್ಸ್ಪ್ಲೋರ್ ಮಾಡಕ್ ಬಂದಿದ್ದೀನಿ. ಈ ವಿಡಿಯೋದಲ್ಲಿ ನಾನ್ ನಿಮ್ಗೆ 2 ತುಂಬಾ ಒಳ್ಳೆ ಕೆಫೇಸ್ ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಸೊ ನಿಮ್ಮ ನೆಕ್ಸ್ಟ್ ವಿಸಿಟ್ ಗೆ ನೀವು ಖಂಡಿತ ವಿಸಿಟ್ ಮಾಡಿ ಅಂಡ್ ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಅಂತ ನನಗೆ ತಿಳಿಸಿ. ಬಟ್ ಅದಕ್ಕೂ ಮುಂಚೆ ಒಂದು ಕ್ವಿಕ್ ಫಿಟ್ ಚೆಕ್. ಎಲ್ಲಕ್ಕಿಂತ ಮುಂಚೆ ಫಸ್ಟ್ ಮೈಸೂರು ಪ್ಯಾಲೇಸ್ ನ ವಿಸಿಟ್ ಮಾಡೋಣ ಅಂತ ನಾವು ಹೊರಟ್ವಿ. ಮೈಸೂರಲ್ಲಿ ಎಷ್ಟು ವೈಡ್ ರೋಡ್ಸ್ ಇದೆಯಲ್ಲ, ಬೆಂಗಳೂರಿಂದ ಬಂದಿರೋ ನಮ್ಗಂತೂ ಈ ವಿಷಯ ಚೆನ್ನಾಗ್ ಅನ್ಸುತ್ತೆ. ಹೊಟ್ಟೆ ಹಸಿತಿತ್ತು ಅಂತ ಅಲ್ಲೇ ಪ್ಯಾಲೇಸ್ ಎದುರಿಗೆ ಒಂದ್ ಅಂಕಲ್ ಚುರ್ಮುರಿ ಮಾಡ್ತಿದ್ರು, ಅದನ್ನ ತಗೊಂಡೆ. ಅಲ್ಲೇ ಇದ್ದ ಸ್ಟ್ರೀಟ್ ಮಾರ್ಕೆಟ್ ಅಲ್ಲಿ ನಾನೊಂದು ಸುವೆನಿಯರ್ ತರ ಫ್ರಿಡ್ಜ್ ಮ್ಯಾಗ್ನೆಟ್ ತಗೊಂಡ್ರೆ. ಇನ್ಮೇಲೆ ಎಲ್ಲೇ ಟ್ರಾವೆಲ್ ಮಾಡಿದ್ರು ಈ ತರ ಫ್ರಿಡ್ಜ್ ಮ್ಯಾಗ್ನೆಟ್ ಕಲೆಕ್ಟ್ ಮಾಡೋದ್ರಿಂದ ಒಂಥರ ಮೆಮೊರಿ ತರ ಉಳ್ಕೊಳ್ಳುತ್ತೆ ಅಂತ ಕಲೆಕ್ಟ್ ಮಾಡ್ತಿದ್ದೀನಿ. ಮೈಸೂರ್ ಪ್ಯಾಲೇಸ್ ಮಾತ್ರ ಇಟ್ ಲುಕ್ಡ್ ಆಸ್ ಬ್ಯೂಟಿಫುಲ್ ಆಸ್ ಎವರ್. ಇಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದಾರಲ್ಲ, ಅದು ತುಂಬಾ ಖುಷಿ ಆಗತ್ತೆ. ಇಫ್ ಐ ಆಮ್ ನಾಟ್ ರಾಂಗ್, ಕರ್ನಾಟಕದಲ್ಲಿ ಉಳಿದಿರುವಂತ ಇಷ್ಟು ಚೆನ್ನಾಗಿ ಮೇಂಟೈನ್ ಆಗಿರೋ ಪ್ಯಾಲೇಸ್ ಒಂದೇ ಅಂದ್ರೆ ಮೈಸೂರ್ ಪ್ಯಾಲೇಸ್ ಅನ್ಸುತ್ತೆ. ಪ್ಯಾಲೇಸ್ ಇಂದ ಹೊರಗೆ ಬಂದ್ಮೇಲೆ ಇದೊಂದು ಬ್ಯೂಟಿಫುಲ್ ಸೈನ್ ನೋಡಿದೆ, ಕರ್ನಾಟಕ ಒಂದು ರಾಜ್ಯ ಹಲವು ಜಗತ್ತುಗಳು. ನಿಜ ಅಲ್ವಾ? ಹಲೋ. ಸೊ ಮೈಸೂರೆಲ್ಲ ತಿರ್ಗಾಡದ್ಮೇಲೆ ಒಂದು ಒಳ್ಳೆ ಕಾಫಿ ಕುಡಿಬೇಕನ್ಸ್ತು. ಅದು ಒಳ್ಳೆ ಫಿಲ್ಟರ್ ಕಾಫಿ ಸಿಕ್ಕಿದ್ರೆ ಮಜವಾಗಿರುತ್ತೆ ಅನ್ಸ್ತು. ಸೊ ಮೈಸೂರು ಪ್ಯಾಲೇಸ್ ಹತ್ರ ನಮಗೆ ಮೈಸೂರು ಹಾರ್ಟ್ ಅಲ್ಲೇನೆ ಜಸ್ಟ್ 1.5 ಕಿಲೋಮೀಟರ್ ದೂರದಲ್ಲಿ ಒಂದು ಒಳ್ಳೆ ಕೆಫೆ ಸಿಕ್ತು. ಅದು ಎಷ್ಟು ಬ್ಯೂಟಿಫುಲ್ ಅಂಡ್ ಅಥೆಂಟಿಕ್ ಆಗಿದೆ ಅಂದ್ರೆ, ಇಟ್ ಹ್ಯಾಸ್ ಫ್ರೆಂಚ್ ಆರ್ಕಿಟೆಕ್ಚರ್ ಪ್ಲಸ್ ನಮ್ಮ ಇಂಡಿಯನ್ ಹೆರಿಟೇಜ್ನೆಲ್ಲ ಮಿಕ್ಸ್ ಮಾಡಿ ಕಟ್ಟಿದ್ದಾರೆ. ಸೊ ತುಂಬ ಈಸ್ಥೆಟಿಕ್ ಆಗಿದೆ, ತುಂಬ ಆಂಬಿಯಂಟ್ ಆಗಿದೆ. ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್, ಕಾಫಿ ಮಾತ್ರ ಮಸ್ತ್ ಆಗಿದೆ. ಲೈಕ್ ವೆರಿ ಸ್ಟ್ರಾಂಗ್ ಫಿಲ್ಟರ್ ಕಾಫಿ. ಒಂಥರ ಕಣ್ಣೆಲ್ಲ ಓಪನ್ ಆಗಿಬಿಡ್ತು ಅನಿಸ್ತು. ಏನೋ ಕಳೆದೋಗಿರೋ ಎನರ್ಜಿ ಎಲ್ಲ ಒಂದೇ ಸಲ ಬಂತು ಅನಿಸ್ತು. ಸೊ ಕಾಫಿಗಂತೂ ಒನ್ ಬಿಗ್ ಥಮ್ಸ್ ಅಪ್ ಇಲ್ಲಿ. ಆ್ಯಂಡ್ ಇಷ್ಟೆಲ್ಲ ಆಂಬಿಯನ್ಸ್ ಮಾಡಿದ್ರು, ಇಷ್ಟೆಲ್ಲ ಎಸ್ಥೆಟಿಕ್ನೆಸ್ ಇಟ್ಟರು, ಏನು ಕಾಫಿ ಎಕ್ಸ್ಪೆನ್ಸಿವ್ ಎಲ್ಲ, ಬರೀ 40 ರೂಪಾಯಿ ಅಷ್ಟೇ. ಅದು ಜಾಗರಿ ಕಾಫಿ. ನೀವೇನಾದರೂ ಮೈಸೂರಲ್ಲಿದ್ರೆ ಇದನ್ನು ಎಂಜಾಯ್ ಮಾಡಿ. ನಮ್ಮ ಮೈಸೂರಲ್ಲಿ ಇಂಥ ಒಳ್ಳೆ ಹಿಡನ್ ಜೆಮ್ ಇದೆ ಅಂತ ನನಗೂ ಗೊತ್ತಿರಲಿಲ್ಲ. ಇಲ್ಲಿರೋ ಕೆಫೆಸ್ಗೆ ಒಂದು ಸ್ಟ್ರೇಂಜ್ ಪೀಸ್ಫುಲ್ ವೈಬ್ ಇತ್ತು. ಈ ಟ್ರಾವೆಲಿಂಗ್ ಕೇಯಾಸ್ ಇಂದ ಬಂದಿರೋ ನಮ್ಮ ಮೈಂಡ್ ಸೆಟ್ನ ಸೀದಾ ಪ್ರಶಾಂತತೆಗೆ ಕರ್ಕೊಂಡೋಗಿದ್ದು ಈ ಕೆಫೆ. ಈ ಕೆಫೆ ಯಾವುದು ಅನ್ಕೊಳ್ತಿದ್ದೀರಾ? ಅದೇ ಮೈಸೂರ್ ಕಾಫಿನೆಸ್. ಇಲ್ಲಿ ಸ್ಟಾಫ್, ಸರ್ವಿಸ್, ವೈಬ್ ಎಲ್ಲ ಸೂಪರ್ಬ್ ಆಗಿತ್ತು. ನಾನ್ ಮೈಸೂರಿಗೆ ಬಂದ್ರೆ ಡೆಫಿನೆಟ್ಲಿ ಇಲ್ಲಿ ಮತ್ತೆ ಬರ್ತೀನಿ. ಹಲೋ, ಗುಡ್ ಮಾರ್ನಿಂಗ್. ಇವತ್ತು ಡೇ 2. ಸೊ ಔಟ್ಫಿಟ್ ಚೇಂಜ್. ನಿನ್ನೆ ಸರಿಯಾಗಿ ವ್ಲಾಗ್ನ ಎಂಡ್ ಮಾಡೋಕ್ಕಾಗಿಲ್ಲ, ಬಿಕಾಸ್ ಪೀಪಲ್ ಗೇಮ್ ಅಲೈವ್ ಎಟ್ ನೈಟ್ ಅಂತಾರಲ್ಲ, ಹಾಗೆ. ಆ್ಯಂಡ್ ಟುಡೇ ಇಸ್ ಡೇ 2. ಹೊಸ ದಿನ, ಹೊಸ ಜಾಗ. ಮೈಸೂರಲ್ಲಿರೋ ಒಂದು ಬ್ಯೂಟಿಫುಲ್ ಕೆಫೆಗೆ ಬಂದಿದ್ದೀವಿ. ಆಲ್ಮೋಸ್ಟ್ ಇಲ್ಲಿರೋ ಕೆಫೇಸ್ ಎಲ್ಲ ಹೆರಿಟೇಜ್ ಆಗೇ ಇದೆ. ಆ್ಯಂಡ್ ಇಟ್ಸ್ ಕ್ವೈಟ್ ಬ್ಯೂಟಿಫುಲ್. ಲೆಟ್ಸ್ ಸಿ ಹೌ ದಿಸ್ ಡೇ ಗೋಸ್. ಆ್ಯಂಡ್ ಆಲ್ಸೋ ಪ್ಲೀಸ್ ಇಗ್ನೋರ್ ಮೈ ವಾಯ್ಸ್. ನಂಗೆ ಕೋಲ್ಡ್ ಆಗಿಬಿಟ್ಟಿದೆ, ಸೊ ಒಳ್ಳೆ ಮೂಗಲ್ಲಿ ಮಾತಾಡ್ದಂಗೆ ಇದೇ ಇರಬೇಕು. ಪ್ಲೀಸ್ ಇಗ್ನೋರ್ ಇಟ್ ಆ್ಯಂಡ್ ಕಂಟಿನ್ಯೂ ವಾಚಿಂಗ್ ದ ವ್ಲಾಗ್. ಆ್ಯಂಡ್ ಒಂದು ಕ್ವಿಕ್ ಫಿಟ್ ಚೆಕ್ ನಾವು. ನಿನ್ನೆ ನಮ್ಮ ಕೆಫೆ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿದ್ದಕ್ಕೆ ಇವತ್ತು ಕೂಡ ಯಾವ್ದಾದ್ರು ಡಿಫ್ರೆಂಟ್ ಆಗಿರೋ ಕೆಫೆನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹುಡ್ಕೊಂಡು ಬಂದ್ವಿ. ಆ್ಯಂಡ್ ವಿ ಎಂಡೆಡ್ ಅಪ್ ಅಟ್ ಮಾಲ್ಗುಡಿ ಕಾಫಿ ಶಾಪ್. ಇದು ನಾಟ್ ಜಸ್ಟ್ ಅ ಕೆಫೆ, ಇಟ್ ಇಸ್ ಅ ಪ್ಯಾಲೇಸ್ ಟರ್ನ್ಡ್ ಕೆಫೆ. ಹಿಂದೆ ಇದು ಪ್ರಿನ್ಸೆಸ್ ಪ್ಯಾಲೇಸ್ ಆಗಿತ್ತು, ಈಗ ಇದನ್ನ ಕೆಫೆ ಆಗಿ ಟರ್ನ್ ಮಾಡಿದ್ದಾರೆ. ಸೊ ಇಲ್ಲಿ ತುಂಬಾ ಯುರೋಪಿಯನ್ ವೈಬ್ ಹಾಗೆ ಹೆರಿಟೇಜ್ ವೈಬ್ ಅಂತೂ ಫೀಲ್ ಆಗುತ್ತೆ. ಇಲ್ಲಿನ ಆಂಬಿಯನ್ಸ್ನ ತುಂಬಾನೇ ರಿಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಆಲ್ಸೋ ದೇ ಹ್ಯಾವ್ ದರ್ ಓನ್ ಎಸ್ಥೆಟಿಕ್ ಟಚ್. ಈ ಕೆಫೆಲಿ ಹಂಚಿನ ಮನೆಗಳ ತರ ಮಧ್ಯದಲ್ಲಿ ಓಪನ್ ಸ್ಪೇಸ್ ಇತ್ತು. ಇವರ್ ಕಂಪ್ಲೀಟ್ ಕೆಫೆ ಎಸ್ಥೆಟಿಕ್ ಇಸ್ ಗ್ರೀನರಿ. ಎಲ್ಲಿ ನೋಡಿದ್ರು ಗಿಡಗಳು. ಐ ಹ್ಯಾಡ್ ಅ ಗ್ರೇಟ್ ಟೈಮ್ ಹಿಯರ್. ನನಗೆ ಒಂದು ಪ್ಯಾಲೇಸ್ ಎಲ್ಲ ಕೂತಿರೋ ಹಾಗೆ ಫೀಲ್ ಇತ್ತು. ಆಂಬಿಯನ್ಸ್ ಅಷ್ಟೇ ಅಲ್ಲದೆ ಇಲ್ಲಿ ಫುಡ್ ವಾಸ್ ಸೋ ಡಿಲಿಷಿಯಸ್. ನಾನಿಲ್ಲಿ ಡಾರ್ಕ್ ಚಾಕ್ಲೇಟ್ ಆ್ಯಂಡ್ ಕೋಲ್ಡ್ ಕಾಫಿ ಮತ್ತೆ ಕೇಕ್ and some pizza try ಮಾಡಿದೆ. ಎವ್ರಿಥಿಂಗ್ ವಾಸ್ ಟಾಪ್ ನಾಚ್. ಈ ಕೆಫೆ ಅಂತೂ ಹಾರ್ಟ್ ಆಫ್ ದ ಸಿಟಿಲಿ ಇದ್ರು ಎಲ್ಲೋ ಔಟ್ಸ್ಕರ್ಟ್ಸ್ ಅಲ್ಲಿ ಇರುವಂತ ಫೀಲ್ ಕೊಡುತ್ತೆ, ಅಷ್ಟು ಪೀಸ್ಫುಲ್ ಆಗಿದೆ. ಇಲ್ಲಿ ವಾರ್ಮ್ ಕೆಫೆ ಲೈಕ್ ಪ್ಲೇಸ್ ಕೂಡ ಇದೆ, ವೇರ್ ವಿ ಕ್ಯಾನ್ ಸಿಟ್ ಅಂಡ್ ವರ್ಕ್. ಹಾಗೆ ಕೋರ್ಟ್ಯಾರ್ಡ್ ಒಂದು ಲಂಚ್ ಡಿನ್ನರ್ ಸ್ಟೈಲ್ ಪ್ಲೇಸ್ ಕೂಡ ಇದೆ. ಇನ್ ದಿ ಎಂಡ್ ಮೈಸೂರು ವಾಸ್ ಸೋ ಪೀಸ್ಫುಲ್ ಅಂಡ್ ರಿಜುವಿನೇಟಿಂಗ್. ಐ ಹ್ಯಾಡ್ ಅ ಗ್ರೇಟ್ ಟೈಮ್. ನಂಗಂತೂ ವಾಪಸ್ ಹೋಗೋ ಮನಸ್ಸೇ ಆಗ್ತಾ ಇರ್ಲಿಲ್ಲ. ಎನಿವೇ, ಸೊ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಮೈಸೂರು, ಯು ಆರ್ ಸೋ ಬ್ಯೂಟಿಫುಲ್.
ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋನಲ್ಲಿ. ಸೈನಿಂಗ್ ಆಫ್. ಬಾಯ್ ಬಾಯ್.